ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಾಕ್ ಬಳಿ ಚೀನಾದ ಡಿಫೆಕ್ಟಿವ್ ಶಸ್ತ್ರಾಸ್ತ್ರ, ಕ್ವಾಲಿಟಿ ಇಲ್ಲದ ಜೆಟ್, ನೌಕೆ, ಡ್ರೋನ್, ಪಾಕ್ ಅನ್ನ ಮುಳುಗಿಸುತ್ತಾ ಚೀನಾ. ಹೌದು ಫ್ರೆಂಡ್ಸ್, ದಿನೇ ದಿನೇ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಟೆನ್ಷನ್ ಜಾಸ್ತಿ ಆಗ್ತಾನೆ ಇದೆ. ಯುದ್ಧ ಆಗುತ್ತಾ ಅನ್ನೋ ಪ್ರಶ್ನೆ ಜಗತ್ತಿನ ಮುಂದೆ ಕಾಡ್ತಾ ಇದೆ. ನಮ್ಮ ಭಾರತದಲ್ಲೂ ಕೂಡ ದೊಡ್ಡ ಪ್ರಮಾಣದ ಜನ ಯುದ್ಧನೇ ಆಗಿಲ್ವಾ, ಯಾವಾಗ ಯುದ್ಧ ಮಾಡ್ತಾರೆ ಅಂತ, ಯುದ್ಧ ಅಂದರೆ ಆಸ್ ಇಫ್ ದೀಪಾವಳಿಯಲ್ಲಿ ಪಟಾಕಿ ಹೊಡೆದಷ್ಟೇ ಸುಲಭ ಅನ್ನೋ ರೀತಿಯಲ್ಲಿ ಯುದ್ಧಕ್ಕೆ ಕಾಯ್ತಿರೋ ವರ್ಗ ಕೂಡ ಇದೆ. ಈ ಎಲ್ಲ ಸನ್ನಿವೇಶದಲ್ಲಿ ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದ್ರೂ ಯುದ್ಧಕ್ಕೆ ರೆಡಿ ಆಗ್ತಿರೋದಕ್ಕೆ ಮುಖ್ಯ ಧೈರ್ಯ ಯಾವುದು ಗೊತ್ತಾ? ಗಡಿಗೆಲ್ಲ ಶಸ್ತ್ರಾಸ್ತ್ರ ತಂದು ಹಾಕ್ಕೊಂಡು ಭಾರತಕ್ಕೆ ಹಿಂಗೆ ಮಾಡ್ತೀವಿ ಅಂತ ಹೇಳ್ತಿರೋದು. ಅಷ್ಟು ಧೈರ್ಯ ಎಲ್ಲಿಂದ? ಪಾಕಿಸ್ತಾನ ಮಾಡ್ತಿರೋದು ಹೆಂಗಿದೆ ಅಂತ ಹೇಳಿದ್ರೆ, ದುರ್ಬಲವಾಗಿರೋ ಒಂದು ನಾಯಿ ಮರಿನೋ ಬೆಕ್ಕಿನ ಮರಿನೋ ಯಾರಾದರೂ ಅದಕ್ಕೆ ಅಯ್ಯೋ ಪಾಪ ಅಂತ ಚೂರು ಹಿಂಗೆ ಸವರಣ ಅಂತ ಹೋದರೆ ಅಂತ ಹಿಂಗೆ ಪರ್ಚಕ್ಕೆ ಬರುತ್ತೆ ಗೊತ್ತಾ? ಆ ಉಗ್ರ ಮುಖ ಮಾಡಿಕೊಂಡು ರೋಮ ಎಲ್ಲ ನೆಟ್ಟಿಗೆ ಮಾಡಿಕೊಂಡು ಆ ಬೆಕ್ಕಿನ ಮರಿ, ಆ ಥರ ಈ ದೈತ್ಯ ಭಾರತದ ಮುಂದೆ ಪಾಕಿಸ್ತಾನ ಆ ರೀತಿ ಮಾಡ್ತಾ ಇದೆ. ಆ ಧೈರ್ಯ ಎಲ್ಲಿಂದ ಬರ್ತಿರೋದಕ್ಕೆ ಪಾಕಿಸ್ತಾನಕ್ಕೆ? ಚೀನಾ ಕೊಟ್ಟಿರೋ ಶಸ್ತ್ರಾಸ್ತ್ರದಿಂದ. ಡ್ರ್ಯಾಗನ್ ಚೀನಾ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಪೂರೈಸ್ತಿದೆ. ಹಾಗಾದರೆ ಮೇಡ್ ಇನ್ ಚೀನಾ ಶಸ್ತ್ರಾಸ್ತ್ರಗಳ ಅಸಲಿ ಕಥೆ ಏನು? ಉಳಿದ ವಸ್ತುಗಳಂತೆ ಡಿಫೆನ್ಸ್ ಪೂರೈಕೆನಲ್ಲೂ ಚೀನಾ ಆಟ ಆಡ್ತಾ ಇದೆಯಾ? ಚೀನಾದ ಗುಣಮಟ್ಟವೇ ಇಲ್ಲದ ಜೆಟ್, ನೌಕೆ, ಡ್ರೋನ್, ಅವುಗಳ ಧೈರ್ಯದಲ್ಲಿ ಪಾಕಿಸ್ತಾನ ಯುದ್ಧಕ್ಕೆ ರೆಡಿ ಆಗ್ತಾ ಇದೆಯಾ? ಸ್ನೇಹಿತರೆ, ಪ್ರಶ್ನೆ ಕೇಳೋ ಟೈಮ್ನಲ್ಲಿ ನಾವು ಮೇಡ್ ಇನ್ ಚೀನಾ ಅಂತ ಹೇಳಿ ಸುಮ್ಮನೆ ಅವ್ರನ್ನ ತೆಗಳೋ ಪ್ರಯತ್ನ ಮಾಡ್ತಾ ಇಲ್ಲ. ಈ ವರದಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಚೀನಾ ಟೆಕ್ನಾಲಜಿಕಲಿ ಎಷ್ಟೇ ಅಡ್ವಾನ್ಸ್ ಆಗಿದೀವಿ ಅಂತ ಅಮೆರಿಕಾಗೆ ಟಕ್ಕರ್ ಕೊಡೋಕೆ ಬಂದರೂ ಕೂಡ, ಕಾಂಪೀಟ್ ಮಾಡೋಕೆ ಬಂದರೂ ಕೂಡ, ಕೆಲವೊಂದಷ್ಟು ಲೂಪೋಲ್ಸ್ ಇನ್ನೂ ಚೀನಾದಲ್ಲಿವೆ. ಮೇಡ್ ಇನ್ ಚೀನಾ ವಸ್ತುಗಳು ವಿಶ್ವಾಸ ಗಳಿಸ್ತಾ ಇಲ್ಲ. ಪಾಕಿಸ್ತಾನಿಯರು ಏನು ಹೇಳಿದ್ದಾರೆ ಅವರ ಫೈಟರ್ ಜೆಟ್ ತಗೊಂಡು, ಮಯನ್ಮಾರ್ನವ್ರು ಏನು ಹೇಳಿದ್ದಾರೆ ಅವರ ಫೈಟರ್ ಜೆಟ್ ತಗೊಂಡು, ಎಲ್ಲವನ್ನ ಈ ವರದಿಯಲ್ಲಿ ನಿಮಗೆ ಹೇಳ್ತಾ ಹೋದಾಗ ನಿಮಗೆ ಅರ್ಥ ಆಗುತ್ತೆ ಯಾಕೆ ಕೇವಲ ಪಾಕಿಸ್ತಾನದ ವಿಚಾರದಲ್ಲಿ ಮಾತ್ರ ಅಲ್ಲ, ಚೀನಾ ವಿಚಾರದಲ್ಲೂ ಕೂಡ ಭಾರತ ಅವ್ರ ಮುಂದೆ ತೀರ ಏನು ಮಿಲಿಟರಿಲಿ ತೀರ ದುರ್ಬಲ ಅಲ್ಲ. ನೋಡೋಕ್ಕೆ ಸಾವಿರಾರು ಫೈಟರ್ ಜೆಟ್ಗಳ ಅಂತರ ಇದ್ರೂ ಕೂಡ ನಮ್ಮನ್ನ ಈಸಿಯಾಗಿ ಚೀನಾ ನೆಗ್ಲೆಕ್ಟ್ ಮಾಡೋಕ್ಕೆ ಯಾಕೆ ಆಗಲ್ಲ ಅಂತ ನಿಮಗೆ ಅರ್ಥ ಆಗಿಬಿಡುತ್ತೆ. ಕಡೆತನಕ ಮಿಸ್ ಮಾಡಿದೆ ನೋಡಿ ಈ ವರದಿಯಲ್ಲಿ. ಚೀನಾದ ಶಸ್ತ್ರಾಸ್ತ್ರ ರಫ್ತು ಎಷ್ಟಿದೆ? 2019ರಿಂದ 2023 ನಡುವೆ 40 ರಾಷ್ಟ್ರಗಳಿಗೆ ಚೀನಾ ಶಸ್ತ್ರಾಸ್ತ್ರ ರಫ್ತು ಮಾಡಿದೆ. ಆದರೆ ಅದರಲ್ಲಿ 61% ಬರೀ ಪಾಕಿಸ್ತಾನಕ್ಕೆ ರಫ್ತು ಮಾಡಿದೆ. ಅದೇ ರೀತಿ ಪಾಕಿಸ್ತಾನ ಈ ಅವಧಿಯಲ್ಲಿ 43% ರಕ್ಷಣಾ ವಸ್ತುಗಳ ಆಮದನ್ನು ಹೆಚ್ಚಿಸಿಕೊಂಡಿದೆ. ಪಾಕ್ನ ಒಟ್ಟಾರೆ ಶಸ್ತ್ರಾಸ್ತ್ರ ಆಮದಲ್ಲಿ 81% ಚೀನಾ ಸಾಮಾನು. ಸ್ನೇಹಿತರೆ, ಚೀನಾ ಈ ಬಾಂಗ್ಲಾ, ಮಯನ್ಮಾರ್, ಶ್ರೀಲಂಕಾ, ಇರಾಕ್, UAE ಹಲವು ಆಫ್ರಿಕನ್ ರಾಷ್ಟ್ರಗಳಿಗೂ ಶಸ್ತ್ರಾಸ್ತ್ರ ಪೂರೈಕೆ ಮಾಡುತ್ತೆ. ಆದರೆ ಚೀನಾ ರೆಡಿ ಮಾಡೋ ಪ್ರತಿಯೊಂದು ಶಸ್ತ್ರಾಸ್ತ್ರ, ಯುದ್ಧ ವಿಮಾನ, ಹೆಲಿಕಾಪ್ಟರ್, ಯುದ್ಧ ನೌಕೆ, ಹೀಗೆ ಪ್ರತಿಯೊಂದರಲ್ಲೂ ಸಮಸ್ಯೆಗಳಿವೆ. ಇದರಿಂದ ನಿರಂತರವಾಗಿ ಚೀನಾದ ಡಿಫೆನ್ಸ್ ಅಂದರೆ ಶಸ್ತ್ರಾಸ್ತ್ರ ಎಕ್ಸ್ಪೋರ್ಟ್ ಡೌನ್ ಆಗ್ತಾ ಇದೆ. ಜಾಗತಿಕವಾಗಿ ಒಟ್ಟು ಶಸ್ತ್ರಾಸ್ತ್ರ ರಫ್ತಲ್ಲಿ ಚೀನಾ ಪಾಲು 2015-19 ಆ ಅವಧಿಯಲ್ಲಿ 6.2% ಇತ್ತು. ಅದೇ 2020-24 ಅವಧಿಯಲ್ಲಿ ಇದು 5.8%ಗೆ ಡೌನೇ ಆಗಿದೆ. ಹಾಗಾದರೆ ಚೀನಾದ ಯಾವ್ಯಾವ ಶಸ್ತ್ರಾಸ್ತ್ರ, ವಿಮಾನ, ಯುದ್ಧ ನೌಕೆಯಲ್ಲಿ ಏನೇನು ಸಮಸ್ಯೆ ಇದೆ? ಪಾಕಿಸ್ತಾನದ ಬಳಿ ಚೀನಾದ ಯಾವ್ಯಾವ ಶಸ್ತ್ರಾಸ್ತ್ರ ಇದೆ? ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಟೋಡ್ ಗನ್ ಆ್ಯಂಡ್ ಟ್ಯಾಂಕರ್. 2022ರಲ್ಲಿ ಚೀನಾದ ನಾರ್ತ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ನಿಂದ ಪಾಕಿಸ್ತಾನ 203 mm 8 ಟೋಡ್ ಗನ್ಗಳನ್ನು ತರಿಸ್ಕೊಂಡಿತ್ತು. ಆದರೆ ಅದನ್ನು ಟೆಸ್ಟ್ ಮಾಡೋಕ್ಕೆ ಹೋದಾಗ ಹಲವಾರು ಟೆಕ್ನಿಕಲ್ ಇಶ್ಯೂಸ್ ಇರೋದು ಗೊತ್ತಾಯಿತು ಪಾಕಿಸ್ತಾನಕ್ಕೆ. ಅದನ್ನು ಅಸೆಂಬಲ್ ಮಾಡೋದು ಮತ್ತು ಲಾಕಿಂಗ್ ಸಿಸ್ಟಮ್ನಲ್ಲೂ ಕೂಡ ಸಮಸ್ಯೆ ಆಯಿತು. ಪಾಕಿಸ್ತಾನದ ಮೇನ್ ಯುದ್ಧ ಟ್ಯಾಂಕರ್ಗಳಲ್ಲಿ ಒಂದಾದ VT-4 ಅನ್ನು ಚೀನಾದಿಂದ ತರಿಸ್ಕೊಂಡಿದ್ದಾರೆ. 2017ರಲ್ಲಿ 176 ಟ್ಯಾಂಕರ್ಗಳಿಗೆ ಆರ್ಡರ್ ಕೊಟ್ಟಿದ್ರು. ಅದರಲ್ಲಿ 119 ಟ್ಯಾಂಕರ್ಗಳು ಈಗಲೂ ಪಾಕ್ ಸೇನೆಯಲ್ಲಿವೆ. ಆದರೆ ಅವುಗಳ ಮೊದಲ ಬ್ಯಾಚನ್ನು ಪಾಕಿಸ್ತಾನಕ್ಕೆ ಪೂರೈಸಿದಾಗ ಅವುಗಳನ್ನು ಟೆಸ್ಟ್ ಫೈರ್ ಮಾಡಲಾಗಿತ್ತು. ಆಗ ಅದರಲ್ಲಿ ಹಲವು ಸಮಸ್ಯೆಗಳಿರುವುದು ಗೊತ್ತಾಗಿತ್ತು. ಏನು, ಬಾಂಗ್ಲಾದೇಶ ಚೀನಾದಿಂದ ಖರೀದಿ ಮಾಡಿದ MBT-2000 ಟ್ಯಾಂಕ್ಗಳಲ್ಲೂ ಕೂಡ ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಬಾಂಗ್ಲಾ ಕೂಡ ಆರೋಪಿಸಿತ್ತು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ₹1,05,000 ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, AC ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಟು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಯುದ್ಧ ವಿಮಾನಗಳ ಸ್ಥಿತಿಯಂತೂ ಘೋರ. ಚೀನಾ ಬಿಟ್ರೆ ಅದು ನಿರ್ಮಿಸೋ ಯುದ್ಧ
ಯುದ್ಧ ವಿಮಾನಗಳನ್ನು ಹೆಚ್ಚು ಬಳಸುವುದು ಪಾಕಿಸ್ತಾನ. 20 J-10 156 JF-17 ಯುದ್ಧ ವಿಮಾನಗಳು ಪಾಕಿಸ್ತಾನದಲ್ಲಿವೆ. JF-17 ಪಾಕಿಸ್ತಾನ ಮತ್ತು ಚೀನಾ ಜಂಟಿಯಾಗಿ ನಿರ್ಮಿಸಿದ ಫೈಟರ್ ಜೆಟ್. ಆದರೆ ಇದರಲ್ಲಿ ಹಲವಾರು ತೊಂದರೆಗಳು ಕಾಣಿಸಿಕೊಂಡಿವೆ. ಇದರಿಂದಾಗಿ ಪಾಕ್ನಲ್ಲಿ 13 ವರ್ಷಗಳಲ್ಲಿ ಸುಮಾರು 5 ವಿಮಾನಗಳು ಪತನ ಆಗಿವೆ. ಚೀನಾ ನಿರ್ಮಿತ ಎಂಜಿನ್ ಬಳಸಿದ್ದು ಪ್ರಮುಖ ಭಾಗಗಳಲ್ಲಿ ಕ್ರ್ಯಾಕ್ ಕಾಣಿಸಿಕೊಂಡಿರುವ ಬಗ್ಗೆ ವರದಿಯಾಗಿತ್ತು. ಬೇರೆ ಟೆಕ್ನಿಕಲ್ ಸಮಸ್ಯೆಗಳು ಕೂಡ ಇದ್ದು ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಈ ಜೆಟ್ಗಳ ಸ್ಟ್ರೈಕಿಂಗ್ ಕೆಪಾಸಿಟಿ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನ ಈ ಜೆಟ್ಗಳನ್ನು ಮಯನ್ಮಾರ್, ನೈಜೀರಿಯಾ, ಅಜರ್ಬೈಜಾನ್ ಮತ್ತು ಇರಾಕ್ನಂಥ ರಾಷ್ಟ್ರಗಳಿಗೂ ರಫ್ತು ಕೂಡ ಮಾಡಿದ್ದೀವಿ ಅಂತ ಹೇಳುತ್ತೆ. ಆದರೆ ಮಯನ್ಮಾರ್ ಜೆಟ್ ಖರೀದಿ ಮಾಡಿದ ಕೆಲವೇ ದಿನಗಳಲ್ಲಿ ಫೈಟರ್ ಜೆಟ್ನಲ್ಲಿ ಹಲವು ಕ್ರ್ಯಾಕ್ಸ್ ಇರೋ ಬಗ್ಗೆ, ಟೆಕ್ನಿಕಲ್ ಇಶ್ಯೂಸ್ ಇರೋ ಬಗ್ಗೆ ಕಂಪ್ಲೇಂಟ್ ಮಾಡಿತ್ತು. ಕೆಲವೊಂದು ಕ್ರ್ಯಾಶ್ ಕೂಡ ಆಗೋದ್ವು. ಈ ವಿಮಾನಗಳು ವಾಯುಪಡೆಯ ಸೇವೆಗೆ ಅನ್ಫಿಟ್ ಅಂತಲೇ ಮಯನ್ಮಾರ್ ಹೇಳಿತ್ತು. ಏನೋ ಪಾಕಿಸ್ತಾನ ವಾಯುಪಡೆಯಲ್ಲಿ 53 ಚೀನಾ ನಿರ್ಮಿತ F-7 ಯುದ್ಧ ವಿಮಾನಗಳಿವೆ. ಈ ಹಿಂದೆ ನೈಜೀರಿಯಾದ ಮಿಲಿಟರಿ ಈ F-7 ವಿಮಾನಗಳಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಓಪನ್ ಆಗಿ ಹೇಳಿತ್ತು. ಅದಕ್ಕೆ ತಕ್ಕಂತೆ ಹಲವು ವಿಮಾನಗಳು ಕ್ರ್ಯಾಶ್ ಕೂಡ ಆಗಿದ್ವು. ಬಾಂಗ್ಲಾ ಖರೀದಿ ಮಾಡಿದ್ದ K-8 ಜೆಟ್ ಟ್ರೈನರ್ಸ್ F-7 ಫೈಟರ್ ಜೆಟ್ಗಳಲ್ಲೂ ಕೂಡ ತಾಂತ್ರಿಕ ದೋಷ ಇದೆ ಅಂತ ಬಾಂಗ್ಲಾ ಆರೋಪ ಮಾಡಿತ್ತು. ಹೆಲಿಕಾಪ್ಟರ್ಗಳ ರೆಕ್ಕೆಯಲ್ಲೇ ಸಮಸ್ಯೆ. ಪಾಕಿಸ್ತಾನ ಚೀನಾದಿಂದ Z-9EC ಅನ್ನೋ 5 ಹೆಲಿಕಾಪ್ಟರ್ಗಳನ್ನು ಖರೀದಿ ಮಾಡಿತ್ತು. ಆಗ ಈ ಹೆಲಿಕಾಪ್ಟರ್ಗಳ ಬಗ್ಗೆ ಮಾತನಾಡಿದ ಪಾಕ್ ನೇವಿ ಮುಖ್ಯಸ್ಥರು ಹಾಡಿ ಹೋಗಲಿದ್ರು. ಪಾಶ್ಚಿಮಾತ್ಯ ದೇಶಗಳ ಹೆಲಿಕಾಪ್ಟರ್ಗಳಿಗೂ ಇದು ಫೈಟ್ ಕೊಡುತ್ತೆ ಅಂತ ಹೇಳಿದರು. ಆದರೆ ಕೆಲವೇ ದಿನಗಳಲ್ಲಿ ಆ ಹೆಲಿಕಾಪ್ಟರ್ಗಳಲ್ಲಿ ಪ್ರಾಬ್ಲಮ್ ಶುರುವಾಯಿತು. ಆದರೆ ಚೀನಾ ಸರಿಯಾಗಿ ರಿಪೇರಿ ಮತ್ತು ಮೇಂಟೆನೆನ್ಸ್ ಮಾಡಿಕೊಡ್ಲೇ ಇಲ್ಲ. ಹೆಲಿಕಾಪ್ಟರ್ನ ಮೇನ್ ರೋಟರ್ ಬ್ಲೇಡ್ ಮೇಲಿರುತ್ತಲ್ಲ, ಫ್ಯಾನ್ ಅಂತೀವಲ್ಲ ಸಿಂಪಲ್ ಲ್ಯಾಂಗ್ವೇಜಲ್ಲಿ, ಹೆಲಿಕಾಪ್ಟರ್ ಫ್ಯಾನ್ ಅಂತ ನೀವು ಕರಿತೀರಲ್ಲ ಸ್ನೇಹಿತರೆ, ಆ ಮೇನ್ ರೋಟರ್ ಬ್ಲೇಡ್ ಮತ್ತು ಟೇಲ್ ರೋಟರ್ ಬ್ಲೇಡ್ಗಳಲ್ಲಿ ಬಾಲದಲ್ಲಿರುತ್ತಲ್ಲ ಒಂದು, ಅದರ ರೋಟರ್ ಬ್ಲೇಡ್ನಲ್ಲೂ ಕೂಡ, ಅಂದರೆ ಮುಖ್ಯವಾಗಿ ಹೆಲಿಕಾಪ್ಟರ್ನ ಆ ತಿರುಗುವ ಫ್ಯಾನ್ಗಳಲ್ಲಿ ಸೀರಿಯಸ್ ಸಮಸ್ಯೆಗಳಿದ್ವು. ಇದನ್ನು ಸರಿಪಡಿಸದೇ ಇದ್ದರೆ ಹಾರಾಟದ ವೇಳೆ ಕಂಟ್ರೋಲ್ ತಪ್ಪುವ, ಕ್ರ್ಯಾಶ್ ಆಗೋ ಸಾಧ್ಯತೆ ಇರುತ್ತೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆನೂ ಅವುಗಳ ಸ್ಪೇರ್ ಪಾರ್ಟ್ಸ್ ಕೂಡ ಚೀನಾ ಸರಿಯಾಗಿ ಕಳಿಸ್ತಿಲ್ಲ ಅಂತ ನೇವಿ ಅಧಿಕಾರಿಗಳು ಆರೋಪಿಸಿದರು. ಇನ್ನು ಕಾಂಬೋಡಿಯಾ ಮತ್ತು ಕ್ಯಾಮರೂನ್ ರಾಷ್ಟ್ರಗಳಲ್ಲೂ ಕೂಡ ಈ ಹೆಲಿಕಾಪ್ಟರ್ನಲ್ಲಿ ಸಮಸ್ಯೆಗಳು ಎದುರಾದವು. ಅವರು ಕೂಡ ಪ್ರಾಬ್ಲಮ್ನ ಹೇಳ್ಕೊಂಡಿದ್ದಾರೆ. ಚೀನಾ ಡ್ರೋನ್ಗಳಲ್ಲೂ ಪ್ರಾಬ್ಲಮ್. ಚೀನಾದಿಂದ ಪಾಕಿಸ್ತಾನ ವಿಂಗ್ಲೂಂಗ್ ಸೆಕೆಂಡ್ ಅನ್ನೋ 3 ಆರ್ಮ್ ಡ್ರೋನ್ಗಳನ್ನು ಖರೀದಿ ಮಾಡಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಅದರಲ್ಲಿ ಸಮಸ್ಯೆಯಾಗಿ ಹಾರಾಟ ನಿಲ್ಲಿಸಬೇಕಾಯಿತು. ರೆಡಾರ್ ಮತ್ತು ಸಂಪರ್ಕ ವ್ಯವಸ್ಥೆಗಳೇ ಇದರಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ನಂತರ ಅವುಗಳ ರಿಪೇರಿಗೆ ಚೀನಾ ಬಳಿ ಬೇಡಿ ಪಾಕಿಸ್ತಾನಕ್ಕೆ ಸುಸ್ತಾಯಿತು. ನಂತರ ಚೀನಾದಿಂದ ಬಂದ ಡ್ರೋನ್ ಬಿಡಿ ಭಾಗಗಳು ಕೂಡ ಬಳಕೆಗೆ ಲಾಯಕ್ಕಿಲ್ಲ ಅಂತ ಪಾಕಿಸ್ತಾನ ಹೇಳ್ಕೊಂಡಿತ್ತು. UAE ಕೂಡ ಚೀನಾ ನಿರ್ಮಿಸಿದ ಈ ಡ್ರೋನ್ಗಳನ್ನು ಖರೀದಿಸಿ ಆಮೇಲೆ ಸರಿಯಿಲ್ಲ ಅಂತ ವಾಪಸ್ ಕಳಿಸಿತ್ತು. ಪಾಕಿಸ್ತಾನದ ಬಳಿ ಚೀನಾ ನಿರ್ಮಿತ CH-4B ಅನ್ನೋ 5 ಡ್ರೋನ್ಗಳಿವೆ. ಇವುಗಳ ಬಗ್ಗೆ ಕೂಡ ಒಳ್ಳೆ ಒಪಿನಿಯನ್ ಇಲ್ಲ. ಈ ಹಿಂದೆ ಜೋರ್ಡನ್ ಚೀನಾದಿಂದ CH-4B ಆರ್ಮ್ ಡ್ರೋನ್ಗಳನ್ನು ಖರೀದಿ ಮಾಡಿತ್ತು. ಆದರೆ ಖರೀದಿ ಮಾಡಿದ ಒಂದೇ ವರ್ಷದಲ್ಲಿ ಅದರಲ್ಲಿ ಸಮಸ್ಯೆ ಕಾಣಿಸ್ಕೊಂಡಿದ್ದರಿಂದ ಸೇಲ್ಗೆ ಇಟ್ಟಿತ್ತು. ಅದೇ ಪಕ್ಕದ ಇರಾಕ್ಗೆ ಚೀನಾ ಕಳಿಸಿದ್ದ 20 CH-4B ಡ್ರೋನ್ಗಳ ಪೈಕಿ ಒಂದೇ ವರ್ಷದಲ್ಲಿ 8 ಡ್ರೋನ್ಗಳು ಕ್ರ್ಯಾಶ್ ಆಗಿದ್ವು. ಅಲ್ಜೀರಿಯಾದಲ್ಲೂ ಕೂಡ ಇದೇ ಮಾದರಿಯ 3 ಡ್ರೋನ್ಗಳು ಪತನಗೊಂಡಿದ್ವು. ಹೀಗಾಗಿ ಈ ದೇಶಗಳು ನಂತರದಲ್ಲಿ ಡ್ರೋನ್ಗಾಗಿ ಚೀನಾ ಬದಲು ಟರ್ಕಿಗೆ ಮೊರೆ ಹೋಗಿದ್ರು. ಯುದ್ಧ ನೌಕೆಯಲ್ಲಿ ಇಂಜಿನ್ನೇ ಸರಿಯಿಲ್ಲ. ಪಾಕಿಸ್ತಾನ ಚೀನಾದಿಂದ 4 ಫ್ರಿಗೇಟ್ಗಳ ಖರೀದಿಗೆ 2005ರಲ್ಲಿ $750 ಮಿಲಿಯನ್ ಮೌಲ್ಯದ ಒಪ್ಪಂದ ಮಾಡಿಕೊಂಡಿತ್ತು. ಅದರಂತೆ 2009ರಲ್ಲಿ ಚೀನಾ ಈ ಫ್ರಿಗೇಟ್ಗಳನ್ನು ಪೂರೈಸಿತ್ತು. ಆದರೆ ಈ ಫ್ರಿಗೇಟ್ಗಳಲ್ಲಿ ಹಲವು ಸಮಸ್ಯೆಗಳು ಪತ್ತೆಯಾಗಿದ್ವು. ಡಿಸ್ಪ್ಲೇನಲ್ಲಿ ತಪ್ಪು ಇಂಡಿಕೇಶನ್ ಬರೋದ್ರ ಜೊತೆಗೆ ಟಾರ್ಗೆಟ್ ಲಾಕ್ ಮಾಡೋ ಸಿಸ್ಟಮ್ ಕೂಡ ಕೆಲಸ ಮಾಡ್ತಿರಲಿಲ್ಲ. ಅಂದರೆ ಇವುಗಳಿಂದ ಮಿಸೈಲ್ ಉಡಾಯಿಸಬಹುದಾದರೂ ಕೂಡ ಅವುಗಳನ್ನು ಸರಿಯಾದ ಟಾರ್ಗೆಟ್ಗೆ ಲಾಕ್ ಮಾಡೋಕೆ ಆಗ್ತಾ ಇರಲಿಲ್ಲ. ಏನು ಪ್ರಯೋಜನ ಬಂತು? ಸಿಕ್ಕಾಪಟ್ಟೆ ಇದೇನ ಮಾತ್ರ ಅಂತ ಹೇಳಬೇಕಷ್ಟೇ. ಎಲ್ಲಿ ಯೂಸ್ ಮಾಡೋಕ್ಕಾಗತ್ತೆ ಇಷ್ಟೆಲ್ಲ ಸಮಸ್ಯೆ ಇದ್ದರೆ? ಇವುಗಳಲ್ಲಿದ್ದ ಇನ್ಫ್ರಾರೆಡ್ ಮತ್ತು SR-60 ರೆಡಾರ್ಗಳು ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ ಹೊಂದಿದ್ವು. ಇವು ಫ್ರಿಗೇಟ್ನಿಂದಲೇ ಆಕಾಶ ಮತ್ತು ಭೂಮಿ ಮೇಲೆ ಏನಾದರೂ ಸರ್ಚ್ ಮಾಡಬೇಕು ಅಂತಾದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ವರ್ಕ್ ಆಗ್ತಿರಲಿಲ್ಲ. ಒಟ್ಟು 17 ಸೆನ್ಸಾರ್ಗಳಲ್ಲಿ ಸಮಸ್ಯೆ ಇತ್ತು. ಎಲ್ಲ ಬಿಡಿ, ಫ್ರಿಗೇಟ್ಗಳಲ್ಲಿ ಮೇನ್ ಪಾರ್ಟ್ ಆಗಿರೋ ಇಂಜಿನಲ್ಲೇ ಸಮಸ್ಯೆ ಇತ್ತು. 4 ಫ್ರಿಗೇಟ್ಗಳ ಪೈಕಿ 3ರಲ್ಲಿ ಇಂಜಿನ್ ತುಂಬ ಓವರ್ ಹೀಟ್ ಆಗಿ ಫ್ರಿಗೇಟ್ಗಳ ಸ್ಪೀಡ್ ಕಮ್ಮಿಯಾಗಿ ಕುಂಟ್ತಾ ಹೋಗ್ತಾ ಇತ್ತು. ಬಾಂಗ್ಲಾದೇಶ ಕೂಡ ಚೀನಾದಿಂದ 2 ಫ್ರಿಗೇಟ್ಗಳನ್ನು ಖರೀದಿಸುವ ಪ್ಲಾನ್ ಮಾಡಿ ನಂತರದಲ್ಲಿ ಕ್ಯಾನ್ಸಲ್ ಮಾಡಿಕೊಂಡಿತ್ತು. ಮಿಸೈಲ್ಗಳಲ್ಲಿ ಇಂಧನ ಬದಲು ನೀರು. ಚೀನಾದ ಮಿಸೈಲ್ ಸಿಸ್ಟಮ್ ಬಗ್ಗೆನೂ ಆರೋಪಗಳಿವೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ FM-90 ಏರ್ ಡಿಫೆನ್ಸ್ ಸಿಸ್ಟಮನ್ನು ಚೀನಾದಿಂದ ಖರೀದಿ ಮಾಡಿದ್ವು. ಆದರೆ ಅವುಗಳಲ್ಲಿ ಹಲವು ಸಮಸ್ಯೆಗಳು ಕಂಡುಬಂದಿದ್ವು. ಟಾರ್ಗೆಟ್ ಸೆಟ್ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ರೆಡಾರ್ನಲ್ಲೂ ದೊಡ್ಡ ಸಮಸ್ಯೆ. ಏನು, ಬಾಂಗ್ಲಾದೇಶ ಚೀನಾದಿಂದ 45 ಮಲ್ಟಿ ಲಾಂಚ್ ರಾಕೆಟ್ ಸಿಸ್ಟಮ್ಗಳನ್ನು ಖರೀದಿ ಮಾಡಿತ್ತು. ಆದರೆ ನಂತರ ಅದರಲ್ಲೂ ಸಮಸ್ಯೆ ಇದ್ದಿದ್ದರಿಂದ ಅದೇ ರೀತಿ ರಾಕೆಟ್ ಸಿಸ್ಟಮನ್ನು ಟರ್ಕಿಯಿಂದ ತರಿಸ್ಕೊಂಡಿದ್ರು ಬಾಂಗ್ಲಾದೇಶದವರು. ಏನು, ಅಮೆರಿಕ ತನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ನಲ್ಲಿ ಚೀನಾ ಮಿಸೈಲ್ಗಳಲ್ಲಿ ಇಂಧನದ ಬದಲು ನೀರು ತುಂಬಿ ಕಳಿಸ್ತಾ ಇದೆ ಅಂತ ಆರೋಪ ಮಾಡಿತ್ತು.
ಚೀನಾ ಕಮ್ಮಿ ರೇಟ್ಗೆ ಕೊಡ್ತಿರೋದು ಯಾಕೆ? ಚೀನಾ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ತುಂಬ ಕಮ್ಮಿ ರೇಟಲ್ಲಿ, ಅರ್ಧಕ್ಕರ್ಧ ರೇಟಲ್ಲಿ ಶಸ್ತ್ರಾಸ್ತ್ರ, ಯುದ್ಧ ವಿಮಾನ, ನೌಕೆ, ಡ್ರೋನ್, ನಿಮಗೆ ಏನು ಬೇಕು, ನಿಮಗೆ ಸಬ್ಮರೀನ್ ಬೇಕಾ, ಫ್ರಿಗೇಟ್ ಬೇಕಾ, ಎಲ್ಲ ಕೊಡುತ್ತಾ ಮಾಡಿ. ಹೀಗಾಗಿ ಅಭಿವೃದ್ಧಿ ಹೊಂದ್ತಾ ಇರೋ ರಾಷ್ಟ್ರಗಳು, ಸಣ್ಣ ಸಣ್ಣ ರಾಷ್ಟ್ರಗಳು ದುಡ್ಡು ಉಳಿಸೋಕೆ ಚೀನಾ ಸಾಮಾನು ತಗೊಳ್ತಿದ್ದಾರೆ. ಇನ್ನು ಕೆಲ ರಾಷ್ಟ್ರಗಳಲ್ಲಿ ಚೀನಿ ಕಂಪನಿಗಳು ಅಲ್ಲಿನ ನಾಯಕರಿಗೆ ಲಂಚ ಕೊಟ್ಟು ತಮ್ಮ ವಸ್ತುಗಳನ್ನು ಖರೀದಿಸುವಂತೆ ಮಾಡ್ತೇವೆ. ಸೌತ್ ಏಷ್ಯಾ, ಆಫ್ರಿಕಾ, ಸೌತ್ ಅಮೆರಿಕಾ, ಮಿಡಲ್ ಈಸ್ಟ್ನ ಹಲವು ರಾಷ್ಟ್ರಗಳು ಶಸ್ತ್ರಾಸ್ತ್ರಕ್ಕೆ ಪಾಶ್ಚಿಮಾತ್ಯ ದೇಶಗಳ ಮೇಲಿನ ಅವಲಂಬನೆಯನ್ನು ಕಮ್ಮಿ ಮಾಡೋಕ್ಕೆ ಚೀನಾ ಪ್ರಮುಖ ಕಾರಣ ಆಗಿದೆ. ಆದರೆ ಈ ಡಿಫೆನ್ಸ್ ವಸ್ತುಗಳ ಕ್ವಾಲಿಟಿ ಮತ್ತು ಪರ್ಫಾರ್ಮೆನ್ಸ್ ಕಡೆಗೆ ಚೀನಾಗೆ ಇಂಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ. ಅದನ್ನು ಸೇಲ್ ಮಾಡಿದ ಬಳಿಕ ಅವುಗಳ ಮೇಂಟೆನೆನ್ಸ್ ಮತ್ತು ಬಿಡಿಭಾಗಗಳ ಪೂರೈಕೆಯನ್ನು ಕೂಡ ಚೀನಾ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಇದರಿಂದ ಹಲವು ದೇಶಗಳು ಚೀನಾ ಡಿಫೆನ್ಸ್ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಹಿಂದೇಟು ಹಾಕ್ತವೆ. ಆದರೆ ಪಾಕಿಸ್ತಾನ ಈಗ ಆಲ್ರೆಡಿ ಸಾಲ ತಗೊಂಡು ಚೀನಾದ ಕೈಗೊಂಬೆಯಾಗಿ ಬದಲಾಗಿದೆ. ಸೇನೆ ಅಧಿಕಾರಿಗಳು ಓಪನ್ ಆಗಿ ಚೀನಿ ಸಾಮಾನು ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರು ಕೂಡ ಪಾಕಿಸ್ತಾನ ಖರೀದಿ ಮಾಡೋದನ್ನು ಮುಂದುವರಿಸಿದೆ. ಅಟ್ಲೀಸ್ಟ್ ಭಾರತದ ವಿರುದ್ಧ ನಮ್ಮ ಹತ್ರ ಎಷ್ಟಿದೆ ಅಂತ ತೋರಿಸ್ಲಿಕ್ಕಾದರೂ ಈ ಟಾಯ್ ಗನ್ ಥರ ಇಟ್ಕೋಬೇಕಲ್ಲ, ಸುಮ್ಮನೆ ಬೆದರಿಕೆ ಹಾಕೋಕಾರು ತೋರಿಸ್ಕೋಬೇಕಲ್ಲ, ಎಷ್ಟಿದೆ ಅಂತ ನಿಲ್ಲಿಸ್ಕೋಬೇಕಲ್ಲ, ತಗೊಂಬಂದು ಪೆರೇಡ್ ಮಾಡಬೇಕಲ್ಲ, ಅದಕ್ಕೋಸ್ಕರ ತಗೊಳ್ತಾ ಇದ್ದಾರೆ. ಹೀಗಾಗಿ ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ರಷ್ಯಾ, ಮೇಡ್ ಇನ್ ಫ್ರಾನ್ಸ್, ಮೇಡ್ ಇನ್ ಅಮೇರಿಕಾ, ಮೇಡ್ ಇನ್ ಇಸ್ರೇಲ್, ಈ ರೀತಿ ಕಾಂಬಿನೇಷನ್ ಆಫ್ ಕಂಟ್ರೀಸಿಂದ ಕೆಲವೊಂದಷ್ಟು ಸ್ವದೇಶಿ ನಿರ್ಮಿತವೂ ಸೇರಿದಂತೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸನ್ನು ಹೊಂದಿರೋ ಭಾರತದ ವಿರುದ್ಧ ಸಂಖ್ಯೆಯಲ್ಲಿ ಪಾಕಿಸ್ತಾನಕ್ಕಿಂತ ಎಲ್ಲದರಲ್ಲೂ ಡಬಲ್ ಇದ್ದೀವಿ ನಾವು, ಶಸ್ತ್ರಾಸ್ತ್ರಗಳ ಸಂಖ್ಯೆಯಲ್ಲೂ ಕೂಡ. ಜೊತೆಗೆ ಎಲ್ಲ ಕಂಟ್ರೀಸ್ ಒರಿಜಿನ್ ಇದೆ ನಮ್ಮದು, ಚೀನಾ ಮೇಡ್ ಒಂದೂ ಇಲ್ಲ ನಮ್ಮ ಹತ್ರ, ನಮ್ಮದೇ ಇದೆ ಕೆಲವೊಂದು ನಾವು ಈ ಥರ ಅಡ್ವಾನ್ಸ್ ಕಂಟ್ರೀಸ್ ಅಂತ ತರಿಸ್ಕೊಂಡಿದ್ದೇವೆ. ನಮ್ಮ ಮುಂದೆ ಪಾಕಿಸ್ತಾನಕ್ಕೆ ನಿಲ್ಲಕ್ಕೆ ಆಗದೇ ಇಲ್ಲ ಅನ್ನೋದು ಕ್ಲಿಯರ್ ಆಗಿರುವಂಥ ವಿಚಾರ ಇದರಲ್ಲಿ. ಜೊತೆಗೆ ಚೀನಾ ನಮಗಿಂತ ಎಲ್ಲದರಲ್ಲೂ ಡಬಲ್ ತ್ರಿಬಲ್ ರಾಶಿ ಹಾಕೊಂಡಿದ್ರೂ ಕೂಡ ಈ ಎಕ್ವಿಪ್ಮೆಂಟ್ಸನ್ನು, ಮಿಲಿಟರಿ ಎಕ್ವಿಪ್ಮೆಂಟ್ಸನ್ನು, ಡಿಫೆನ್ಸ್ ಮೂಲಸೌಕರ್ಯವನ್ನು ಅವರು ಕೂಡ ಈಸಿಯಾಗಿ ಭಾರತವನ್ನು ನಮಗಿಂತ ವೀಕ್ ಇದ್ದಾರೆ ಅಂತ ಹೆಗರ್ಕೊಂಡು ನಮ್ಮ ಮೇಲೆ ಬರೋಕ್ಕೂ ಆಗಲ್ಲ. ಅವ್ರಿಗೂ ಭಯ ಇರುತ್ತೆ. ಯಾಕಂದರೆ ಅವ್ರ ಹತ್ರ ರಾಶಿ ಇರೋ ಸಾಮಾನಿನ ಕ್ವಾಲಿಟಿ ಬೇರೆ, ನಮ್ಮ ಹತ್ರ ಕಮ್ಮಿ ಸಂಖ್ಯೆಯಲ್ಲಿದ್ದರೂ ಕೂಡ ಅವುಗಳ ಕ್ವಾಲಿಟಿನೇ ಬೇರೆ. ನಿಮಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.